ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಸಕ್ಸಸ್ ಆದ ಬಳಿಕ ಪಾಕ್ನಲ್ಲಿರುವಂತಹ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡೋ ಮೂಲಕ ಇಡೀ ವಿಶ್ವದ ಚಿತ್ತ ಭಾರತದತ್ತ ಇತ್ತು. ಕಾರಣ ಇಷ್ಟೇ, ಭಾರತದ ನೆಲದಲ್ಲಿ ಸೃಷ್ಟಿಯಾಗಿರುವ ಸಿದ್ಧವಾಗಿರುವಂತಹ ಕ್ಷಿಪಣಿಗಳಿಂದಲೇ ಈ ಕಾರ್ಯಾಚರಣೆ ಸಕ್ಸಸ್ ಆಯಿತು ಅನ್ನೋದು ಒಂದು ಕಡೆ. ರಷ್ಯಾ ಮತ್ತು ಭಾರತ ಒಪ್ಪಂದದಂತೆ ಸಿದ್ಧವಾಗಿರುವ ಬ್ರಹ್ಮೋಸ್ ಇದರಿಂದಲೇ ಅತಿ ದೊಡ್ಡ ಕಾರ್ಯಾಚರಣೆ ಆಯಿತು. ಉಗ್ರರನ್ನ ಪತ್ತೆ ಮಾಡಿ ಹೊಡೆದಾಕೋದಕ್ಕೆ ಸಹಕಾರಿ ಆಯಿತು ಅಂದ್ವಲ್ಲ, ಒಂದ್ ರೀತಿ ಬ್ರಹ್ಮಾಸ್ತ್ರ ಭಾರತದ ಮಟ್ಟಿಗೆ. ಈ ಕ್ಷಿಪಣಿಗೆ ಅತಿ ದೊಡ್ಡ ಬೇಡಿಕೆ ಇದೆಯಂತೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 17 ರಾಷ್ಟ್ರಗಳು ಬ್ರಹ್ಮೋಸ್ ಖರೀದಿಗೆ ಮುಂದಾಗ್ತಾ ಇದೆ, ಒಪ್ಪಂದಕ್ಕೆ ಮುಂದಾಗ್ತಾ ಇದೆ ಅಂತ. ಆಪರೇಷನ್ ಸಿಂಧೂರ ಯಶಸ್ಸಲ್ಲಿ ಈ ಬ್ರಹ್ಮೋಸ್ನ ಪಾತ್ರವೇ ಅತಿ ದೊಡ್ಡದು. ಪಾಕ್ ಹುಟ್ಟಡಗಿಸಿದೆ ಬ್ರಹ್ಮೋಸ್, ಹಾಗಾಗಿ ಅದಕ್ಕೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಆಪರೇಷನ್ ಸಿಂಧೂರ ವಿಜಯದ ಬಳಿಕ ಬ್ರಹ್ಮೋಸ್ಗೆ ಎಲ್ಲೆಡೆ ಡಿಮ್ಯಾಂಡ್. ಒಂದಲ್ಲ ಎರಡಲ್ಲ, ಬರೋಬ್ಬರಿ 17 ದೇಶಗಳು ಕೂಡ ಭಾರತದ ಜೊತೆಗೆ ಈ ಬ್ರಹ್ಮೋಸ್ ಕ್ಷಿಪಣಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಮುಂದೆ ಬರ್ತಾ ಇದೆ ಅನ್ನುವಂತಹ ವಿಚಾರ. ನಾನು ಆಗ್ಲೇ ಹೇಳಿದ್ನಲ್ಲ, ಭಾರತದ ಬತ್ತಳಿಕೆಯಲ್ಲಿ ಹಲವು ಕ್ಷಿಪಣಿಗಳು ಅಂದ್ರೆ ಬ್ರಹ್ಮಾಸ್ತ್ರಗಳು ಇದ್ರೂ ಕೂಡ ಈ ಬ್ರಹ್ಮೋಸ್ನ ತಾಕತ್ತು ಇಡೀ ಜಗತ್ತಿಗೆ ಗೊತ್ತಾಗಿದೆ. ಜಸ್ಟ್ ಒಂದು ಬ್ರಹ್ಮಾಸ್ 9 ಉಗ್ರರ ನೆಲೆಗಳನ್ನ, 700ಕ್ಕೂ ಹೆಚ್ಚು ಉಗ್ರರನ್ನ ಹೊಡೆದು ಹಾಕುವಲ್ಲಿ ಈ ಕ್ಷಿಪಣಿಯ ಪಾತ್ರ ಬಹುದೊಡ್ಡದಿತ್ತು. ಆ ಮೂಲಕ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಅತಿ ದೊಡ್ಡ ಮಟ್ಟದಲ್ಲಿ ಯಶಸ್ಸಾಗುವುದಕ್ಕೆ ಕಾರಣ ಕೂಡ ಆಗಿತ್ತು ಅಂತ. ಜಸ್ಟ್ 200ರಿಂದ 400 ಕಿಲೋಮೀಟರ್ ವೇಗದಲ್ಲಿ ಹೋಗಿ ಉಗ್ರರ ಅಡಗುತಾಣಗಳನ್ನ ಹೊಡೆದು ಹಾಕುವಂತಹ ತಾಕತ್ತು ಈ ಬ್ರಹ್ಮೋಸ್ಗೆ ಇದೆ ಅಂತ. ಹಾಗಾಗಿ ಎಲ್ಲೆಡೆ ಕೂಡ ಈ ಬ್ರಹ್ಮೋಸ್ಗೆ ಬೇಡಿಕೆ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ. ಭಾರತದ ಕ್ಷಿಪಣಿ ಖರೀದಿಗೆ ಈಗ ಹಲವು ರಾಷ್ಟ್ರಗಳು ಮುಗಿ ಬೀಳ್ತಾ ಇದೆ, ಒಪ್ಪಂದಕ್ಕೆ ಮುಂದಾಗ್ತಾ ಇದೆ. ಆ ಮೂಲಕ ಇಡೀ ವಿಶ್ವದ ಚಿತ್ತ ಈಗ ಭಾರತದ ಕಡೆಗೆ. ಭಾರತದ ಬತ್ತಳಿಕೆಯಲ್ಲಿರುವಂತಹ ಕ್ಷಿಪಣಿಗಳ ಬಗ್ಗೆ ಬ್ರಹ್ಮೋಸ್ ಖರೀದಿಗೆ ಈಗ 17 ರಾಷ್ಟ್ರಗಳು ಮುಂದೆ ಬಂದಿದೆಯಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದ ಮಾಡಿಕೊಳ್ಬೇಕು ಅನ್ನೋ ರೀತಿಯಲ್ಲಿ ಸಿದ್ಧತೆಗಳಾಗ್ತಾ ಇದೆ. ಆಪರೇಷನ್ ಸಿಂಧೂರ ಯಶಸ್ಸಲ್ಲಿ ಈ ಬ್ರಹ್ಮೋಸ್ನ ಪಾತ್ರವೇ ಅತಿ ದೊಡ್ಡದಿತ್ತು ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಪಾಕ್ ಹುಟ್ಟಡಗಿಸಿದ ಬ್ರಹ್ಮೋಸ್ ಬೇರೆ ದೇಶಗಳಿಗೂ ಕೂಡ ಬೇಕಂತೆ. ಯಾವ ಕ್ಷಣಕ್ಕೆ ಎಂಥದ್ದೇ ಪರಿಸ್ಥಿತಿಯನ್ನ ನಿಭಾಯಿಸಬೇಕು ಅಂದ್ರೆ ಇದೊಂದು ಬ್ರಹ್ಮಾಸ್ತ್ರ ನಮ್ಮ ಬತ್ತಳಿಕೆಯಲ್ಲಿದ್ರೆ ಸಾಕು ಅನ್ನೋದು ಹಲವು ರಾಷ್ಟ್ರಗಳಿಗೆ ಮನಗಂಡಾಗಿದೆ, ಅಂದ್ರೆ ಮನದಟ್ಟಾಗಿದೆ. ಹಾಗಾಗಿ ಇದನ್ನ ಪಡೆದುಕೊಳ್ಳಬೇಕು ಅನ್ನೋ ರೀತಿನಲ್ಲೇ ಭರ್ಜರಿ ಡಿಮ್ಯಾಂಡ್ಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಭಾರತದ ಮೇಲೆ ಒತ್ತಡ ಹಾಕ್ತಾ ಇದೆ ಹಲವು ರಾಷ್ಟ್ರಗಳು. ಪಾಕ್ ವಿರುದ್ಧ ನಿಖರ ದಾಳಿ ಸಾಮರ್ಥ್ಯವನ್ನ ಈ ಬ್ರಹ್ಮೋಸ್ ಹೊಂದಿತ್ತು ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಈಗ ಬ್ರಹ್ಮೋಸ್ ಮೇಲೆ 17ಕ್ಕೂ ಹೆಚ್ಚು ದೇಶಗಳು ಕೂಡ ಕಣ್ಣಿಟ್ಟಿದೆ. ಬಟ್ ಬರೀ ಭಾರತ ಮಾತ್ರ ಅಲ್ಲ, ರಷ್ಯಾ ಮತ್ತು ಭಾರತ ಜಂಟಿಯಾಗಿ ಸಿದ್ಧಪಡಿಸಿರುವಂತಹ ಬ್ರಹ್ಮಾಸ್ ಕ್ಷಿಪಣಿಯ ಬಗ್ಗೆ ಹಲವು ರಾಷ್ಟ್ರಗಳಿಗೆ ಈಗ ಬೇಕು ಅನ್ನುವಂತಹ ವಿಚಾರ. ಇಂಡೋನೇಷ್ಯಾ, ವಿಯೆಟ್ನಾಂ, ಮಲೇಷಿಯಾ ಈ ಎಲ್ಲಾ ರಾಷ್ಟ್ರಗಳು ಕೂಡ ಬೇಡಿಕೆ ಇಡ್ತಾ ಇದೆ ಅಂತೆ. 2022ರಲ್ಲಿ ಫಿಲಿಪೈನ್ಸ್ನೊಂದಿಗೆ ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿಯ ಒಪ್ಪಂದ ಕೂಡ ಆಗಿತ್ತು ಅನ್ನುವಂತಹ ವಿಚಾರ ನಾವು ಗಮನಿಸಬೇಕಾಗುತ್ತೆ. $375 ಮಿಲಿಯನ್ 3 ಕರಾವಳಿ ರಕ್ಷಣಾ ಬ್ಯಾಟರಿ ಪೂರೈಕೆ ಒಪ್ಪಂದಕ್ಕೆ ಸಹಿ ಕೂಡ ಹಾಕಲಾಗಿತ್ತು 2022ರಲ್ಲಿ. ಮತ್ತೊಂದು ವಿಚಾರ, ಏಪ್ರಿಲ್ 2024ರಲ್ಲಿ ಮೊದಲ ಬ್ಯಾಟರಿ ವಿತರಣೆ ಕೂಡ ಆಗಿತ್ತು ಒಪ್ಪಂದದಂತೆ. 2022ರಲ್ಲಿ ಒಪ್ಪಂದ, 24ರಲ್ಲಿ ಮೊದಲ ಬ್ಯಾಟರಿ ಕೂಡ ವಿತರಣೆಯಾಗಿತ್ತು ಅಂತ. ಇಂಡೋನೇಷ್ಯಾದಿಂದ $450 ಮಿಲಿಯನ್ ಒಪ್ಪಂದ ಮಾಡಿಕೊಳ್ಳುವಂತಹ ಪ್ಲಾನ್ ಅಲ್ಲೂ ಕೂಡ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ತನ್ನ ಸೇನೆಗೆ ಬ್ರಹ್ಮೋಸ್ ಸೇರ್ಪಡೆ ಮಾಡಿಕೊಳ್ಳೋದಕ್ಕೆ ವಿಯೆಟ್ನಾಂ ಕೂಡ ಬಯಸ್ತಾ ಇದೆ ಅಂತ. ಈಗಲೇ ಈ ಒಪ್ಪಂದ ಆಗಬೇಕು, ನಮಗೂ ಕೂಡ ಈ ಬ್ರಹ್ಮೋಸ್ ಕ್ಷಿಪಣಿ ಬೇಕು ಅಂತ. $700 ಮಿಲಿಯನ್ ಒಪ್ಪಂದ ಮಾಡಿಕೊಳ್ಳುವ ಸಾಧ್ಯತೆ ಕೂಡ ಇದೆ. ಈ ಒಪ್ಪಂದ ಆಗಬಿಟ್ರೆ ಭಾರತದ ಆರ್ಥಿಕತೆಯ ವಿಚಾರ ಇರಬಹುದು ಅಥವಾ ನಮ್ಮ ಭಾರತದ ಶಕ್ತಿ ಎಂಥದ್ದು ಅಂತ ಹಲವು ರಾಷ್ಟ್ರಗಳಿಗೆ ಮನಗಂಡಾಗಿದೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಈಗ ಬ್ರಹ್ಮೋಸ್ಗೆ ಎಲ್ಲೆಡೆ ಕೂಡ ಡಿಮ್ಯಾಂಡ್. ಆರಂಭದಲ್ಲೇ ಹೇಳಿದ್ವಲ್ಲ, ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಸಕ್ಸಸ್ ಆದ ಬಳಿಕ ಭಾರತದ ನೆಲದಲ್ಲಿ ಸೃಷ್ಟಿಯಾಗಿರುವಂತಹ ಹಲವು ಶಸ್ತ್ರಾಸ್ತ್ರಗಳ ಬಗ್ಗೆ ಕೂಡ ಹಲವು ರಾಷ್ಟ್ರಗಳು ಕೊಂಡಾಡ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ರಷ್ಯಾ ಮತ್ತು ಭಾರತ ಜಂಟಿಯಾಗಿ ಸಿದ್ಧಪಡಿಸಿರುವಂತಹ ಬ್ರಹ್ಮೋಸ್ ಕೂಡ ಒಂದು ಅಂತ. ಯಾಕಂದ್ರೆ ಎಟ್ ಎ ಟೈಮ್ 200ರಿಂದ 400 ಕಿಲೋಮೀಟರ್ ವೇಗದಲ್ಲಿ ಹೋಗಿ ಉಗ್ರರ ಅಡಗುದಾಣಗಳನ್ನ ಧ್ವಂಸ ಮಾಡುವಂತಹ ತಾಕತ್ತು ಇರೋದು ಇದೇ ಬ್ರಹ್ಮಾಸ್ತ್ರ, ಅದು ಬ್ರಹ್ಮೋಸ್ ಕ್ಷಿಪಣಿಗೆ ಮಾತ್ರ. ಅಮೆರಿಕಾದ ಬತ್ತಳಿಕೆಯಲ್ಲಿ ಅಂದ್ರೆ ವಿಶ್ವದ ದೊಡ್ಡಣ್ಣ ಅಂತ ಕರೆಯಲ್ಪಡುವಂತಹ ಅಮೆರಿಕಾದ ಬತ್ತಳಿಕೆಯಲ್ಲಿರುವಂತಹ ಶಸ್ತ್ರಾಸ್ತ್ರಗಳಿಂದಲೂ ಕೂಡ 4 ಪಟ್ಟು ವೇಗ ಮತ್ತು ಸಾಮರ್ಥ್ಯ ಹೊಂದಿರುವಂತಹ ಬ್ರಹ್ಮೋಸ್ ಕ್ಷಿಪಣಿ. ಹಾಗಾಗಿ ಹಲವು ದೇಶಗಳು ಇದನ್ನ ಇಟ್ಕೊಳ್ಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಭಾರತದ ಮುಂದೆ ಬರ್ತಾ ಇದೆ ಅನ್ನುವಂಥ ವಿಚಾರ.